ಹಾಯ್ ಆಯ್ಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಓಕೆ, ಸಿ ಸಿಂಪಲ್ ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಮೆಸೇಜಸ್ಗಳು ಫ್ಲಡ್ ಆಗ್ತಾ ಇದ್ದಾವೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲೂ ಆ್ಯಕ್ಟಿವ್ ಇಲ್ಲ ನಾನು. ಡಿಸ್ಕೋಡ್ ಆಗಿರ್ಬೋದು. ಓಕೆ, ಯಾಕಂದರೆ ತುಂಬ ಅಂದರೆ ತುಂಬ ಬ್ಯಾಡ್ ಫೇಸ್ ಅನ್ಬೋದು. ಇವಾಗ ತುಂಬ ಕಷ್ಟಪಡ್ತಾ ಇದ್ದೀವಿ. ಅಜ್ಜಿ ನಾನಂತೂ 2 ದಿನ ಆಯಿತು ಕರೆಕ್ಟಾಗಿ ಊಟ ನಿದ್ದೆ ಮಾಡ್ದೇ 2 ದಿನ ಆಗೋಗ್ಬಿಟ್ಟಿದೆ. ನಾನು ಹೇಳ್ಬಿಡ್ತೀನಿ. ಓಕೆ, ಸೊ ಐ ಜಸ್ಟ್ ವಾಂಟ್ ಟು ಕ್ಲಿಯರ್ ಯು. ನೀವು ಇಷ್ಟೆಲ್ಲ ಸಪೋರ್ಟ್ ಕೊಡ್ತೀರಾ, ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ ಅಂತ ನನ್ನ ಲೈಫಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಯೂಶ್ವಲಿ ನಾನೆಲ್ಲೋ ಮೂಲೆಯಲ್ಲಿ ಕೂತಿದ್ದವನು, ಇಲ್ಲೆಲ್ಲೋ ರೂಮಲ್ಲೇ ಒಂದು ಇದ್ದವನು. ಓಕೆ, ಸೊ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ. ಇನ್ನೇನು 15K ಸಬ್ಸ್ಕ್ರೈಬರು. ಓಕೆ ಬ್ರೋ, ಡ್ಯಾನ್ಸ್ ಮಾಡಿ ಅದು ಇದು ಅಂತ ಹಾಕಿದ್ದೀರಾ. ಓಕೆ, ಮಾಡ್ತೀನಿ, ಅದಲ್ಲ. ಬಟ್ ಲಿಟ್ರಲಿ ನಾನು ನಿಮಗೆ ಒಂದು ಮೋರ್ ದ್ಯಾನ್ ಟ್ರೇಡಿಂಗ್ ಇದೆಲ್ಲ ಸೈಡಿಗೆ ಇಟ್ಬಿಡಿ. ಓಕೆ, ನಾನು ಜಸ್ಟ್ ಟೆಲ್ಲಿ. ಓಕೆ, ಸೊ ಎಲ್ಲರ ಲೈಫು ಒಂದೇನೆ. ಓಕೆ, ಯು ಗೈಸ್ ಥಿಂಕ್ ನಾವು ಆರಾಮಾಗಿದ್ದೀವಿ, ಟ್ರೇಡ್ ಮಾಡ್ತೀವಿ, ದುಡ್ಡು ಮಾಡ್ತೀವಿ. ನೋ, ಅದೆಲ್ಲ ಸುಳ್ಳು. ಓಕೆನಾ? ನೀವೇನು ಇಫ್ ಯು ಆರ್ ಎ ಇನ್ಫ್ಲೂಯೆನ್ಸರ್ ಅಲ್ವಾ? ಓಕೆ, ನಿಮಗಾದರೆ ಸಿಂಪಲ್ ಇನ್ಫ್ಲೂಯೆನ್ಸರ್ ಆಗಿ ನೀವು ಪ್ರಮೋಷನ್ಸ್ಗಳು ಮಾಡ್ತೀರಾ, ಟ್ರೇಡಿಂಗ್ ರಿಲೇಟೆಡ್ ಕಂಟೆಂಟ್ಸ್ ಮಾಡಿ. ಓಕೆ, ಬ್ರೋಕರ್ ರೆಫರೆನ್ಸ್ ಕೊಡ್ತೀರಾ, ಕೋರ್ಸ್ ಮಾಡ್ತೀರಾ. ನಿಮ್ಮ ಅವ್ರ ಲೈಫ್ಗಳು ತುಂಬ ಚೆನ್ನಾಗಿರುತ್ತೆ. ಓಕೆ, ನೀವೊಂದು ಕೋರ್ಸ್ ತೊಗೊಂಡ್ರೆ 30,000 ಅಲ್ವಾ? ಅವ್ರು ಆ 30,000ನ ಏನು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ರಿಸ್ಕ್ ಇಡ್ಬೋದು, ಫಿಯರ್ ಇರೋದಿಲ್ಲ. ಈಗ ನೀವೇ ನನಗೆ ಕೋರ್ಸಿಗೆ ಜಾಯ್ನ್ ಆದರೆ, ಓಕೆ, ಮಿನಿಮಮ್ ಅಂದರೂ ನಾನು ಕೋರ್ಸ್ ಮಾಡ್ತೀನಿ ಅಂದರೆ ಒಂದು 5,000 ಜನ ಜಾಯ್ನ್ ಆಗ್ತಾರೆ. 5,000 ಅಂತ ಇಟ್ಟರು ಹ್ಯೂಜ್ ಆಗೋಗುತ್ತೆ. ಆ ದುಡ್ಡು ನಾನು ಹೇಗೆ ಬೇಕಾದ್ರೂ ರಿಸ್ಕ್ ಇಡ್ಬೋದು, ಹೇಗೆ ಬೇಕಾದ್ರೂ ಟ್ರೇಡ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಫ್ಲಿಪ್ ಮಾಡ್ಬೋದು. ಆ ಫಿಯರ್ ಅನ್ನೋದು ಇರೋದಿಲ್ಲ. ನಿಮ್ಮ ಸ್ವಂತ ದುಡ್ಡಲ್ಲಿ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತದೆ ಎಷ್ಟು ಫಿಯರ್ ಇರುತ್ತೆ ಅಂತ. ಬಟ್ ಇವಾಗಿರೋವಂಥ ಸ್ಟೇಜಿಗೆ ಕೋರ್ಸು, ಬ್ರೋಕರ್ ಲಿಂಕು ಏನೇ ಕೇಳಿದ್ರು ನಾನು ಕೊಟ್ಟರು ಮಾಡಿದ್ರು ನನ್ನ ಲೈಫು ಒಂದು ಲೆವೆಲ್ಲಿಗೆ ಸೆಟ್ ಆಗಿ ಹೋಗ್ಬಿಡುತ್ತೆ. ಓಕೆ, ಕಷ್ಟಪಡೋದೇ ಬೇಕಾಗಿರೋದಿಲ್ಲ. ಎವ್ರಿ ಡೇ ಲೈವ್ ಬಂದು ಬ್ರೋಕರ್ಗಳನ್ನ ಕಳಿಸಿ ಹೆವಿ ದುಡ್ಡು ಮಾಡ್ಬೋದು ಬ್ರೋಕರ್ ರೆಫರಲಿಂದ. ಬಟ್ ನಾನು ಆ ಕ್ಯಾಟಗರಿ ಅಲ್ವೇ ಅಲ್ಲ. ನಾನಿವಾಗ ಯಾರಿಗೋ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಡ್ರೀಮನ್ನು ಸೆಲ್ ಮಾಡೋದಕ್ಕೆ ನನಗೆ ಇಷ್ಟನೂ ಇಲ್ಲ. ಮುಂಚೆ ಎಲ್ಲ ಅವೆಲ್ಲ ಮಾಡಿ ನನಗೆ ಗೊತ್ತಿದೆ, ಅವೆಲ್ಲ ಫೇಕ್. ಅದು ಜಸ್ಟ್ ಫೇಕ್ ಅದು. ಓಕೆ, ನಮ್ಮ ಫ್ಯಾಮಿಲಿಗಳನ್ನ ಚೆನ್ನಾಗಿಡಬೇಕು ಅಂತ ನಿಮ್ಮ ಫ್ಯಾಮಿಲಿಗಳನ್ನ ತಳ್ತೀವಿ ಅಷ್ಟೇನೆ. ಸೊ ರಿಯಲ್ ಫ್ಯಾಕ್ಟ್ ಇದು. ಬಟ್ ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ, ಏನಾಗಲ್ಲ ಅಂತ ಇರ್ತಾರೋ ಅದನ್ನು ಮಾಡಬೇಕು. ಅದೊಂದೇನೆ ಮೇಯ್ನ್ ಮೋಟೋ ನಂದು, ಬೇರೆ ಏನೂ ಇಲ್ಲ ಲಿಟ್ರಲಿ. ಯಾಕೆ? ಓಕೆ, ಸೊ ನಂದಿದು ಕಂಪ್ಲೀಟ್ಲಿ ಅಂದರೆ ಲಾಸ್ಟ್ ವಿಡಿಯೋ ಅಂತ ಹೇಳಲ್ಲ, ನಾನು ಹೇಳೋದಕ್ಕೆ ನನಗೂ ಬೇಜಾರುತ್ತೆ. ಬಟ್ ಐ ಟೇಕ್ ಎ ಗ್ಯಾಪ್, ಲಾಟ್ ಆಫ್ ಗ್ಯಾಪ್ಸ್ಗಳನ್ನ ತೊಗೋತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ವಿಡಿಯೋದಲ್ಲಿ ಲೈಕ್ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಅನ್ನೋದಕ್ಕಿಂತ ನಿಮ್ಮನ್ನು ಏನು ಫಾಸ್ಟಾಗಿ ಓಡ್ತಾ ಇದೆ ವರ್ಲ್ಡು, ಅದ್ರ ಜೊತೆಗೆ ಮರ್ಜ್ ಮಾಡ್ತೀನಿ ನಾನೇನೆ. ಓಕೆ, ಸೊ ಲಾಟ್ ಆಫ್ ಥಿಂಗ್ಸ್ಗಳನ್ನ ತರ್ತೀನಿ. ಬಟ್ ಇವಾಗಿರೋವಂಥ ಸ್ಟೇಜ್ಗೆ ನಾನು ಲಿಟ್ರಲಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ವೀಡಿಯೋಸ್ಗಳಾಗಲಿ ಇದೆಲ್ಲನೂ ಆಗಲಿ ಲೈಕ್ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಂಥ ಟೈಮು, ಆ ಒಂದು ಲಾಸ್ಟ್ 40-50 ಅವರ್ಸಲ್ಲಿ ಏನೇನೋ ಆಗಿಬಿಡ್ತು. ಯಾಕಂದರೆ ತುಂಬ ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ನನಗೆ ಇವಾಗ ಲಿಟ್ರಲಿ ಹೇಳ್ತೀನಲ್ಲ, ಸೊ ನಾವು ಕ್ರಮ್ಯಾಟಿಕಿಗೆ ನಾವೇನಾದ್ರು ಇನ್ವೆಸ್ಟ್ ಮಾಡೋದು ಬಿಟ್ಬಿಟ್ಟಿದ್ರೆ, ಅಲ್ಲಿಗೇನೋ ನಾವು ದುಡ್ಡು ಗಿಡ್ಡು ಆಗ್ದಲೇ ಬೇರೆ ಸುಮ್ಮನೆ ನಮ್ಮ ಲೈಫ್ನ ನಾವು ನೋಡ್ಕೊಂಡಿದ್ದಿದ್ರೆ, ಲಿಟ್ರಲಿ ನಮ್ಮ ಹತ್ರ ಏನಿಲ್ಲ ಅಂದರು ಟೀಮಲ್ಲಿ ಇರೋರ ಹತ್ರ ಎಲ್ಲರ ಹತ್ರನೂ ಒಂದೊಂದು ಕಾರ್ ಇರೋದು. ಎಲ್ಲರ ಹತ್ರನೂ ಒಂದು 6 ಜನ 7 ಜನ ಇದ್ದೀವೇನೋ, ಎಲ್ಲರ ಹತ್ರ ತಾರ್ ಇರೋದು ಫಾರ್ ಶೋರ್. ಆ್ಯಂಡ್ ನನಗೆ ಮ್ಯಾನ್ಯುವಲ್ ಟ್ರೇಡಿಂಗ್ ನಾನು ಕಂಪ್ಲೀಟ್ಲಿ ಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ 1 ಮಂತದ್ದು ಏನು ರೆವೆನ್ಯೂ ಇದೆ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ. ಓಕೆ, ಆ ರೆವೆನ್ಯೂ ಬರಬೇಕಾಗಿತ್ತಲ್ಲ, ಬರ್ತಾ ಇಲ್ಲ. ಓಕೆ, ಸೊ ಎಲ್ಲನೂ ನಾವು ಕ್ರಮ್ಯಾಟಿಕಲ್ಲೇ ಇಟ್ಟಿರೋದು ಎಲ್ಲನೂ. ಓಕೆ, ಈಗ ಜಸ್ಟ್ ಇಮ್ಯಾಜಿನ್ ಒಂದು ಪ್ರಾಡಕ್ಟು ಅದ್ರ ಹಿಂದೆ ಏನೆಲ್ಲ ನಡೆದಿರುತ್ತೆ ನಿಮಗೆ ಗೊತ್ತಿರ್ಬೋದು. ಸರ್ವರ್ ಅದು ಇದು. ಯಾಕಂದರೆ ಇದು 1-2 ಯೂಸರ್ಸ್ ಅಲ್ಲ, 200-250 ಯೂಸರ್ಸ್ ಇವಾಗ ಆ್ಯಕ್ಟಿವ್ ಯೂಸರ್ಸು. ಓಕೆ, ಸೊ ಲೈಕ್ ಎಷ್ಟು ಖರ್ಚು ಬೀಳ್ತಾ ಇರುತ್ತೆ ಅಂದರೆ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಹಾಗಂತ ನಾನು ಇಲ್ಲಿ ಬಂದ್ಬಿಟ್ಟು ಲೈಕ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದೆಲ್ಲ ನಾನು ಫಸ್ಟೇ ಡಿಸೈಡ್ ಆಗಿದೆ ಯಾವುದೇ ಥರ ಪೇ ಮಾಡಬಾರ್ದು ಅವರು ಅಂತಲೇ. ಯಾಕಂದರೆ ಆ ಸ್ಟೇಜಲ್ಲಿದೆ. ಲೈಕ್ ನಮಗೆ ಅದು ಲೈಕ್ ತುಂಬ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದಾವೆ. ಓಕೆ, ತುಂಬ ಬರ್ಡನ್ ಬೀಳ್ತಾ ಇದೆ. ಬಟ್ ಸ್ಟಿಲ್ ನನಗೆ ಗೊತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದು ಗೊತ್ತಿದೆ. ಓಕೆ,
ಮನಿ ಚಿಂತೆನೇ ಅಲ್ಲ, ಒಂದೇ ಟ್ರೇಡ್ ವಿ ಕ್ಯಾನ್ ಬ್ರಿಂಗ್ ಇಟ್. ಓಕೆ, ಬಟ್ ಥಿಂಗ್ ಏನು ಅಂದರೆ ಅಂದ್ಕೊಳ್ಳೋ ಥರ ರಿಸಲ್ಟು ಬರ್ತಾ ಇಲ್ಲ. ಅಂದರೆ ಲೈಕ್ ನಾವು ಈ ಡೇ ಹಿಂಗೆ ಬರಬೇಕು ರಿಸಲ್ಟ್ ಅನ್ಕೋತೀವಿ, ಆ ಡೇ ಆ ರಿಸಲ್ಟ್ ಬಂದಿಲ್ಲ ಅಂದರೆ ತುಂಬ ಡಿಪ್ರೆಸ್ಡ್ ಫೀಲ್ ಆಗೋಗುತ್ತೆ. ಓಕೆ, ಲಿಟ್ರಲಿ ನೀವು ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡ್ತಿರಲ್ಲ, ಯು ಗೈಸ್ ವಿಲ್ ಸಿ. ಓಕೆ, ಇನ್ಫ್ಲುಯೆನ್ಸರ್ಸ್ಗಳ ಲೈಫನ್ನು ಯಾವುದೋ ಒಂದು ಹುಡುಗಿ ಬಂದು ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡ್ತಾಳೆ, ಅಷ್ಟು ಸಪೋರ್ಟ್. ಬಟ್ ಸಿ, ನನಗಂತಲ್ಲ, ಐ ಡೋಂಟ್ ನೀಡ್ ಯಾವುದೇ ಥರ ಸಪೋರ್ಟ್, ಅವೆಲ್ಲ ನಂಗೆ ನೀಡೇ ಇಲ್ಲ. ಓಕೆನಾ? ಬಟ್ ದ ಥಿಂಗ್ ಏನು ಅಂದರೆ, ವೈ ನಾಟ್ ಫಾರ್ ದ ಗಾಯ್ಸ್ ಏನೋ ಒಂದು ಬಿಲ್ಡ್ ಮಾಡಬೇಕಂತ ಇರ್ತಾರೆ, ಆರ್ ಎಲ್ಸ್ ನೀವು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ, ಏನೋ ಒಂದನ್ನು ಮಾಡಿ ಜನಕ್ಕೆ ಅದನ್ನು ತಲುಪಿಸೋದಕ್ಕೆ ನೋಡಿ. ವಿನ್ ಆರ್ ಸಕ್ಸಸ್ಸು ಆರ್ ಫೇಲ್ಯೂರ್ ಅದು ಡಸಂಟ್ ಮ್ಯಾಟರ್ ಅದು, ಬಟ್ ರಿಸ್ಕ್ ತೊಗೊಳ್ಳೋದು, ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳೋದು ಮ್ಯಾಟರ್ ಆಗುತ್ತೆ. ಓಕೆ, ಅದನ್ನೆಲ್ಲ ನೋಡೋದು ಬಿಟ್ಟು ಏನಾದ್ರು ಬಿಲ್ಡ್ ಮಾಡೋದಕ್ಕೆ ನೋಡಿ. ಓಕೆ, ಫೇಲ್ ಆದರೂ ಕೂಡ ಹಿಂಗೆ ಬಂದು ಮಾತಾಡಬೇಕಾಗತ್ತೆ. ಓಕೆ, ಸಕ್ಸಸ್ ಆದರೂ ಕೂಡ ಏನೂ ಮಾತಾಡ್ದಲ್ಲೇ ಕೆಲಸದ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಬಟ್ ನಾನು ಅದನ್ನೇ ಇದೊಂದನ್ನು ಹೇಳೋಣ ಅಂತಲೇ ಇದ್ದೆ, ಯಾಕೆ ಬ್ರೋ ಆ್ಯಕ್ಟಿವ್ ಇಲ್ಲ, ಇವೆಲ್ಲ ಬರ್ತಾಯಿತ್ತು. ಲಿಟ್ರಲಿ ಇಟ್ಸ್ ಹಾರ್ಡ್ ಫಾರ್ ಮೀ. ಓಕೆ, ಲೈಕ್ 2 ಡೇಸ್ ಆಯಿತು, ಕರೆಕ್ಟಾಗಿ ನಿದ್ದೆ ಊಟ ಏನೂ ಮಾಡ್ತಾನೂ ಇಲ್ಲ, ಮಾಡೋಕ್ಕಾಗ್ತಾನೂ ಇಲ್ಲ, ಇಂಟ್ರೆಸ್ಟು ಬರ್ತಾ ಇಲ್ಲ. ಯಾಕಂದರೆ ಕಣ್ಣು ಮುಂದೆ ಲೈಕ್ 500% ಹೋಗಬೇಕಾಗಿದ್ದವರು ಒಂದೇ ಸತಿ 100% ಹಿಂಗೆ ಹಿಂದೆ ಬಂದುಬಿಡುತ್ತೆ ಅಂದರೆ ಯಾರಿಗೆ ಬೇಜಾರಾಗೋದಿಲ್ಲ? ಟು ಬಿ ಫ್ರ್ಯಾಂಕ್, ನನಗೆ ಬೇಜಾರಾಗೋದು ಒಂದೇನೇ, ಕೆಲಸ ಮಾಡ್ತಾ ಇರೋವಂಥ ಹುಡುಗರಿಗೂ ಕೂಡ ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗಲಿಲ್ಲ ಅನ್ನೋದೇ ನನಗೊಂದು ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರೋದು. ಡಿಸೈಡೆಡ್, ಇದ್ರ ಮೇಲೆ ಫುಲ್ಲು ನಾನು ಫೋಕಸ್ ಮಾಡಲೇಬೇಕು, ಏನೋ ಒಂದನ್ನು ತರಲೇಬೇಕು ಗುರು, ಎಲ್ಲನೂ ಈಸಿ ಮಾಡಬೇಕು. ಓಕೆ, ಇದೇ ಮೇಯ್ನ್ ಗೋಲ್. ಐ ಆಮ್ ನಾಟ್ ಎ ಗಾಯ್ ರಿಸ್ಕ್ ಮ್ಯಾನೇಜ್ಮೆಂಟು ಅದನ್ನು ಕಲೀರಿ, ಫ್ರೀಯಾಗಿ ನಿಮ್ಗೆ ಇದನ್ನು ಹೇಳ್ಕೊಡ್ತೀನಿ, ಅದನ್ನು ಹೇಳ್ಕೊಡ್ತೀನಿ. ಓಕೆ, ಏನೆಲ್ಲ ಮಾಡೋಕ್ಕಾಯ್ತು ನನ್ನ ಕೈಯಲ್ಲಿ ಮಾಡಿದ್ದೀನಿ. ಇವತ್ತು ಲಿಟ್ರಲಿ R3 EMA ಒನ್ ಆಫ್ ದ ಬ್ಯೂಟಿಫುಲ್ ಸೆಟಪ್ ಟ್ರೇಡ್. ಯಾಕೆ ಪಿಕ್ ಆಗಲಿಲ್ಲ? ಬ್ರೋಕರ್ ಡೇಟಾ ಮತ್ತು ಈ ಟ್ರೇಡಿಂಗ್ ವ್ಯೂ ಡೇಟಾ ಮ್ಯಾಚೇ ಆಗೋದಿಲ್ಲ. ಇಲ್ಲಿ R3 EMA ಬ್ರೇಕ್ಔಟ್ ಆಗ್ತಿದ್ರೆ ಅಲ್ಲಿ R3 ಎಲ್ಲೋ ಇರುತ್ತೆ. ಏನು ಮಾಡೋದಕ್ಕಾಗುತ್ತೆ? ಏನಾದ್ರು ಒಂದನ್ನು ಹುಡುಕಬೇಕು. ಓಕೆ, ಲೈಕ್ ತುಂಬ ಅಂದರೆ ತುಂಬ ಬೇಜಾರಾಗೋದು ಗುರು, ಅದು ಹೇಳೋದಕ್ಕಾಗೋದಿಲ್ಲ, ಅಂಥ ಬೇಜಾರು. ಇವಾಗ ಬರೀ ಟೈಮ್ 12 ಗಂಟೆನೋ, ಲಿಟ್ರಲಿ ನಿದ್ದೆನೂ ಬರ್ತಾ ಇಲ್ಲ, ಅದನ್ನು ಹೇಳೋದಕ್ಕಾಗೋದಿಲ್ಲ. ನಾನು ಹೇಳ್ತೀನಲ್ಲ, ಅಕ್ಸೆಪ್ಟ್ ಇಟ್, ವರ್ಕ್ ಹಾರ್ಡ್. ಓಕೆ, ಲೈಕ್ ತುಂಬ ನಂಬಿಕೆ ಇರುತ್ತೆ. ಓಕೆ, ರಿಸಲ್ಟ್ ಡೆಲಿವರ್ ಮಾಡ್ಬೋದು. ಹೋಪ್ ಏನೇ ಆದರೂ ಕೂಡ ಸಪೋರ್ಟ್ ಅನ್ನೋದಿರ್ಬೋದು, ಬಟ್ ರಿಸಲ್ಟ್ ಅನ್ನೋದು ಕೊಡಲೇಬೇಕು ಗುರು. ಇಲ್ಲ ಅಂದರೆ ತುಂಬ ಹರ್ಟ್ ಆಗೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಏನೂ ಆಗ್ತಾಯಿಲ್ಲ ಅಂದಾಗ ಓಕೆ, ಹೇಗೆ ಮೇಲೆ ಬರ್ತೀವಿ ಗೊತ್ತಿಲ್ಲ. ಲಿಟ್ರಲಿ 1-2 ದಿನದ ಹಿಂದೆ ತುಂಬ ಖುಷಿಯಾಗಿದ್ವಿ. ನಾನು ಡಿಸೈಡ್ ಮಾಡಿದ್ದೆ ಟೀಮ್ ಅವ್ರನ್ನೆಲ್ಲ ಆಚೆ ಕರ್ಕೊಂಡು ಹೋಗೋಣ. ಓಕೆ, ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಬಟ್ ಆಲ್ ಆಫ್ ಎ ಸಡನ್ ಯಾರು ಕಣ್ಬಿತ್ತೋ ಗೊತ್ತಿಲ್ಲ ಅವರು. ಓಕೆ, ಬಟ್ ಏನು ಮಾಡೋದಕ್ಕಾಗಲ್ಲ ಇಂಥ ಟೈಮಲ್ಲಿ, ಇಂಥ ಫೇಲ್ಯೂರ್ಸ್ಗಳಲ್ಲಿ ಅಕ್ಸೆಪ್ಟ್ ಮಾಡಿ ನಗಬೇಕು ಅಷ್ಟೇನೆ. ಯಾಕಂದರೆ ಮೋರ್ ದ್ಯಾನ್ ಇಲ್ಲೆಲ್ಲ ಏನು ಗೊತ್ತಾ, ಎಲ್ಲರೂ ಕೂಡ ದುಡ್ಡೇ ನೋಡ್ತಾರೆ. ಓಕೆ, ಲೈಕ್ ಅದ್ರ ಹಿಂದೆ ಇರೋವಂಥ ಎಫರ್ಟ್ಸ್ ಯಾರೂ ನೋಡೋದಿಲ್ಲ. ಬಟ್ ನನಗೆ ಸಿಕ್ಕಿರೋ ಜನ ಯಾವ ಥರ ಇದ್ದಾರೆ ಅಂದರೆ ಅದ್ರ ಎಫರ್ಟಿಗೆ ವ್ಯಾಲ್ಯೂ ಕೊಡ್ತಾರೆ. ನಾನು ಅದಕ್ಕೆ ತುಂಬ ಅಂದರೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಐ ನೋ ವಿ ಆರ್ ಗೋಯಿಂಗ್ ಟು ಡೆಲಿವರ್ ಇಟ್, ಬಟ್ ಹೊಟ್ಟೆ ಉರಿಯುತ್ತೆ ಗುರು, ತುಂಬ ಬೇಜಾರಾಗೋಗುತ್ತೆ. ಓಕೆ, ಏನಂದರೆ ಇಷ್ಟು ಜೆನ್ಯೂನ್ ಆಗಿ ನಾವು ಇದ್ದು 200% ತನಕ ತಂದು 300ಗೆ ತಂದವರು ಯಾರ ಕೈಯಲ್ಲಿ ಅದು ಮಾಡೋದಕ್ಕಾಗೋದೇ ಇಲ್ಲ, ಮಾಡೋದಕ್ಕೆ ಮೀಟ್ರೂ ಇಲ್ಲ. ಓಕೆ, ಎಷ್ಟೋ ಜನಕ್ಕೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ, ಈ ನನ್ನ ಮಕ್ಕಳು ಇಷ್ಟೆಲ್ಲ ಈಸಿ ಮಾಡಿಬಿಡ್ತಾ ಇದ್ದಾರಲ್ಲ, ನಾವೆಲ್ಲ ಕಷ್ಟಪಟ್ಟು ಟ್ರೇಡ್ ಮಾಡೋರಿಗೆ ನಮಗೂ ಇವ್ರಿಗೂ ಡಿಫ್ರೆನ್ಸೇ ಇರೋದಿಲ್ಲ, ಸುಮ್ಮನೆ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ರೆ ಪ್ರಾಫಿಟ್ ಮಾಡ್ಕೊಡ್ತಿದೆಯಲ್ಲ ಅಂತ ಆ ಥರ ಎಲ್ಲ ಅನಿಸುತ್ತೆ. ಓಕೆ, ಯಾರ್ಯಾರು ಕಣ್ಣು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಓಕೆ, ಏನಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಎಲ್ಲದರಲ್ಲೂ ಇಂಟ್ರೆಸ್ಟ್ ಕಳ್ಕೊತಾ ಇದ್ದೀನಿ ಒಂದೇ ಸಲ. ಅದಂತಾರಲ್ಲ ಒಂಥರ ಲೇಸಿನೆಸ್. ಓಕೆ, ಲೈಕ್ ಏನು ಅಂದರೆ ಈಗ ಮನಿ ಜನ್ರೇಟ್ ಆಗ್ತಾ ಇಲ್ಲ, ಮ್ಯಾನ್ಯುವಲ್ ಟ್ರೇಡ್ ಮಾಡ್ತಾ ಇಲ್ಲ, ಆಲ್ಗೋನೇ ನಂಬಿಬಿಟ್ಟಿದ್ದೀನಿ ಫುಲ್ಲು. ಓಕೆ, ಇದು ನನಗೆ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಏನೋ ಗೊತ್ತಿಲ್ಲ, ಯಾಕೋ ಒಂದು ಲಾಸ್ಟ್ 2 ಡೇಸಿಂದ ತುಂಬ ಅಂದರೆ ತುಂಬ ವರ್ಸ್ಟ್ ಆಗೋಗಿದೆ. ಈ ಮಾರ್ಕೆಟ್ ಹಂಗಿದೆಯೋ, ಆಲ್ಗೋ ಆ ಥರ ರಾಂಗ್ ಮಾಡ್ತಾ ಇದೆಯೋ, ಆ ಹೊಸ ಅಪ್ಡೇಟ್ ಬಂದಮೇಲೆ ಏನಾದ್ರು ಇಶ್ಯೂಸ್ ಆಗ್ತಾ ಇದೆಯಾ ಏನು, ಅದೇ ಗೊತ್ತಾಗ್ತಾ ಇಲ್ಲ. ಹೊಸ ಅಪ್ಡೇಟ್ ನಾವು ಮಾಡಬಾರ್ದಾಗಿತ್ತೇನೋ ಎಲ್ಲ ಅನಿಸ್ತಾ ಇದೆ. ಬಟ್ ಇಟ್ಸ್ ಓಕೆ. ಓಕೆ, ಲೈಫು ಒಂದೇ ಥರ ಇರೋದಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಕಾಮನ್ನೇ. ಯಾವಾಗ ಎದ್ದು ಬರ್ತೀವಿ, ಆ ಸಕ್ಸಸ್ ಅಂತ ಇದ್ದಾಗ ಯಾರ್ಯಾರ ಜೊತೆ ಇರ್ತಾರೆ ಅವೆಲ್ಲನೇ ಮ್ಯಾಟರ್ ಆಗೋದು. ಫೇಲ್ಯೂರಲ್ಲೂ ಜೊತೆಗಿದ್ದವರೇ ಮ್ಯಾಟರ್ ಆಗೋದು.
ಬಟ್ ನಾನು ನಿಮಗೆ ಹೇಳೋದು ಒಂದೇನೇ, ಓಕೆ, ಲೈಫ್ ತುಂಬ ಅಂದರೆ ತುಂಬ ಈಸಿ ಇದೆ ಅಂದ್ಕೊಬೇಡಿ. ಓಕೆ, ನೀವೇನು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ಟ್ರೇಡ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಸ್ವಲ್ಪ ದಿನಕ್ಕಾಗಿರುತ್ತೆ, ಆಮೇಲೆ ದೇ ವಿಲ್ ವೈಪ್ ಇಟ್. ಓಕೆ, ನೀವೇನು ಮಾಡ್ತೀರಾ ಅನ್ನೋದೇ ಮ್ಯಾಟರ್ ಆಗೋದು. ಸೊ ನನ್ನ ಕ್ಯಾರೆಕ್ಟರ್ ಸಿಂಪಲ್ಲು, ನನಗೆ ಎಲ್ಲರೂ ಮಾಡೋದನ್ನೇ ನಂಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ಇಫ್ ಐ ವಾಂಟ್ ಟು ಮೇಕ್ ಪ್ರಾಫಿಟ್ ಒನ್ಸ್ ಇಯರ್ ಮಾಡಬೇಕಾ, ಐ ವಿಲ್ ಡೂ ಇಟ್ ಇನ್ 60 ಡೇಸ್ 90 ಡೇಸ್ ಅವ್ರು ಮಾಡ್ಬಿಡ್ತೀನಿ. ಬಟ್ ನನಗದು ಬೇಡ. ನನಗೇನು ಅಂದರೆ ಲೈಕ್ ನನಗಾಗ್ತಾ ಇರೋದು ಎಲ್ಲರ ಕೈಯಲ್ಲೂ ಆಗಬೇಕು ಅಂಥದ್ದು ಏನಾದ್ರು ಒಂದು ಮಾಡ್ಬೇಕಂತಲೇ ಇದನ್ನು ಶುರು ಮಾಡಿದ್ದು. ಈಗ ನಾವು EA ಕೊಟ್ಟರು ಕೂಡ ನಿಮಗೆ ನಾವು ಯಾವುದೇ ಥರ ಬ್ರೋಕರ್ ಲಿಂಕ್ ಕೊಡೋದಿಲ್ಲ. ಸೊ ಹೇಳ್ಬೋದು, ಇವ್ರು ಹಿಂಗೆ ಕೊಟ್ಬಿಟ್ಟು ಬ್ರೋಕರ್ ಲಿಂಕಿಂದ ರೆವೆನ್ಯೂ ಜನ್ರೇಟ್ ಮಾಡ್ತಾರೆ. ಬ್ರೋಕರ್ ಲಿಂಕ್ ಕೊಡ್ತಾ ಇಲ್ಲ. ನೀವು ಯಾವ್ದು ಇಷ್ಟ ಬರುತ್ತೆ ನೀವು ಅದು ಬೇಕಾದ್ರೆ ನಮ್ಮನ್ನ ಕೇಳಿದ್ರೆ ಯಾವುದೋ ಒಂದು ಹೇಳ್ತೀವಿ, ಲಿಂಕ್ ಕೊಡೋದಿಲ್ಲ. ನೀವನ್ನೇ ಅದನ್ನು ತೊಗೊಂಬಂದು ಯೂಸ್ ಮಾಡ್ಬೋದು, ಯಾವ್ದು ಬೇಕಾದ್ರು. ಎಲ್ರಿ ರೆವೆನ್ಯೂ ಜನ್ರೇಟ್ ಆಗುತ್ತೆ? ನಾವೇನು ಇವಾಗ ರನ್ ಮಾಡ್ತೀವಿ ಆಲ್ಗೋಯಿಂದ ಏನು ಪ್ರಾಫಿಟ್ ಬರುತ್ತೆ ಅದೇ ರೆವೆನ್ಯೂನೇ ಬಿಟ್ಟರೆ ಬೇರೆ ಏನೂ ರೆವೆನ್ಯೂ ಇಲ್ಲ. ಅದಕ್ಕೇ ನಾವು ಕಾಂಟ್ರಿಬ್ಯೂಷನ್ ಮಾಡಲು ಇಟ್ಟಿದ್ದು, ಮಂತ್ ಎಂಡಿಗೆ ನಿಮಗೆ ಪ್ರಾಫಿಟ್ ಆಗಿದ್ರೆ ನೀವು ಕಾಂಟ್ರಿಬ್ಯೂಟ್ ಮಾಡಿ ಅಂತ. ಬಟ್ ಇವಾಗ ನಡ್ಸೋದಕ್ಕೆ ಕಷ್ಟ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಓಕೆ, ಎಂಥ ಕಷ್ಟ ಬಂದ್ರೂ ಕೂಡ ಸೊ ಲೈಕ್ ಐ ಆಮ್ ಗೋಯಿಂಗ್ ಟು ಸರ್ವೈವ್. ಓಕೆ, ವಿ ವಿಲ್ ಸರ್ವೈವ್. ನನಗೆ ಕರ್ನಾಟಕಕ್ಕೆ ಈ ಒಂದು ಕಮ್ಯುನಿಟಿಗೆ ಲೈಕ್ ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ಮಾಡಬೇಕು ಅನ್ನೋದು. ಬಟ್ ಹೋಗ್ತಾ 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 ತುಂಬ ಅಂದರೆ ತುಂಬ ಫೀಲ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಫೀಲ್ ಆಗ್ತಾಯಿದೆ. ಅದನ್ನು ಹೇಳೋದಕ್ಕಾಗೋದಿಲ್ಲ. ಓಕೆ, ಅದನ್ನು ತೋರಿಸ್ಕೊಡೋಕ್ಕಾಗೋದಿಲ್ಲ. ನೋಡ್ತೀನಲ್ಲ, ಎವ್ರಿ ಒನ್ ಆರ್ ಹ್ಯಾಪಿ. ಓಕೆ, ತುಂಬ ಖುಷಿಯಾಗಿದ್ದಾರೆ. ಓಕೆ, ನಾನು ಅನಿಸುತ್ತೆ ಗುರು ಇವೆಲ್ಲ ಬಿಟ್ಬಿಟ್ಟು ನಾನು ಹಿಂಗೆ ಆರಾಮಾಗಿ ಇರ್ಬೋದಲ್ಲ ಅಂತ. ಬಟ್ ಅದು ಮೈಂಡ್ ಒಪ್ಪೋದಿಲ್ಲ. ಒನ್ಸ್ ಯು ಸ್ಟಾರ್ಟೆಡ್ ನೆವರ್ ಅಂದರೆ ತಿರುಗಿ ನೋಡಲೇಬಾರ್ದು ಗುರು, ಮಾಡಬೇಕು. ಏನಾಗುತ್ತೆ ಆಗಲಿ ಮಾಡಬೇಕು. ಓಕೆ, ಅದೇ ಮೈಂಡ್ಸೆಟ್ಟು. ಓಕೆ, ಮ್ಯಾಕ್ಸಿಮಮ್ ರಿಸ್ಕ್ ತೊಗೊಂಡ್ರೆ ಸೋಲ್ಬೋದು, ಸಾಯೋದಿಲ್ಲ. ಇದ್ದೇ ನೀವು ಅರ್ಥ ಮಾಡ್ಕೊಂಬಿಡಿ. ಓಕೆ, ಕ್ಯಾಲ್ಕುಲೇಟಿವ್ ರಿಸ್ಕನ್ನು ನೀವು ತೊಗೋತೀರಾ ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಳಕ್ಕಾಗಲಿಲ್ಲ ಅಂದರೆ ಯಾರು ತೊಗೊಂಡಿದ್ದಾನೆ ಅವನ ಅಂಡರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದೇ ರೂಲ್ ಇರೋದಿಲ್ಲ. ಬಟ್ ಇನ್ನು 3 ದಿನ, ಗುರುವಾರ ಶುಕ್ರವಾರ 2 ದಿನ ಇದೆ. ಗುರುವಾರ ಶುಕ್ರವಾರ ಕರೆಕ್ಟಾ? ಸೊ ಲೈಕ್ ಈ 2 ದಿನ ತುಂಬ ಅಂದರೆ ತುಂಬ ಕ್ರೂಷಿಯಲ್ ಆಗುತ್ತೆ. ಲೈಕ್ ಒಂದು 20-30% ಆದರೂ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಎಷ್ಟು ಜನಕ್ಕೆ ಈಗ ಹೆಂಗೆ ತಲುಪಿಸ್ಬೇಕು ಅದನ್ನು ತಲುಪಿಸಿದ್ದೀನಿ. ಆ್ಯಂಡ್ ಇನ್ನು ಲೈಕ್ ಯಾರನ್ನೂ ಅಲೋ ಮಾಡೋದಕ್ಕೆ ಹೋಗ್ದಲೆ ಆ 200 ಜನಕ್ಕೆ ಐ ನೀಡ್ ಟು ಪ್ರೂವ್ ಈಚ್ ಆ್ಯಂಡ್ ಎವ್ರಿ ಡೇ ಐ ವಾಂಟ್ ಟು ಪ್ರೂವ್ ಇಟ್. ಓಕೆ, ಈ ಥರ ಆಗುತ್ತೆ, ಈ ಥರ ಮಾಡ್ಬೋದು ಅಂತ. ಬಟ್ ಲಾಟ್ ಆಫ್ ಇಶ್ಯೂಸ್ಗಳು ಆಗ್ತಾ ಇದ್ದಾವೆ. ವಿತಿನ್ ಎ ಸೆಕೆಂಡ್ಸ್, ವಿತಿನ್ ಎ ಮಿನಿಟ್ಸ್ ಅದನ್ನೆಲ್ಲನೂ ಕೂಡ ಫಿಕ್ಸ್ ಮಾಡಿಬಿಡ್ತೀವಿ. ಬಟ್ ತುಂಬ ಮಾತೇ ಬರೋದಿಲ್ಲ ಹೇಳೋದಕ್ಕೆ, ಅದು ಒಳಗಡೆನೇ ಇರುತ್ತೆ ಆ ಫೀಲು. ಹೋಪ್ ಗಾಯ್ಸ್. ಓಕೆ, ಸೊ ಲೈಕ್ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಹೋಪ್ ಲೈಕ್ ಒಂದು ಡೇ ಬರುತ್ತೆ 500% ಆದಾಗ ಇಲ್ಲೇ ಬಂದು ಮಾತಾಡ್ತೀನಿ. ಅಲ್ಲಿ ತನಕ ಯಾವುದೇ ಕಂಟೆಂಟ್ಸ್ ಏನೂ ಹಾಕ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಯಾಕಂದರೆ ಐ ವಾಂಟ್ ಟು ಪ್ರೂವ್ ಎವ್ರಿ ಒನ್ ದಟ್ ಹಿಂಗೆ ಮಾಡ್ಬೋದು, ಇದನ್ನು ಮಾಡ್ಬೋದು, ಪ್ರಾಫಿಟೆಬಲ್ ಆಗಿ ಮಾಡ್ಬೋದು ಈ ಥರನೂ ಕೂಡ ಅಂತ ಪ್ರೂವ್ ಮಾಡ್ತೀನಿ ಒಂದಲ್ಲ ಒಂದು ದಿನ. ನನ್ನ ಮೈಂಡ್ಸೆಟ್ಟೇ ಇದು, ತುಂಬ ವರ್ಸ್ಟ್ ಮೈಂಡ್ಸೆಟ್ ನಂದು. ತುಂಬ ಅಂದರೆ ತುಂಬ ಆಗಲ್ಲ ಅಂತ ಗೊತ್ತಾದರೆ ಅದನ್ನು ಬಿಡೋದೇ ಇಲ್ಲ ಮಾಡೋ ತನಕ. ಓಕೆ, ಲೈಕ್ ನಾನು ಹೇಳೋದು ಅದೇನೇ. ಓಕೆ, ಸೊ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳಿ, ಯಾವುದನ್ನು ಕೂಡ ಕೇರ್ಲೆಸ್ ಆಗಿ ತೊಗೊಬೇಡಿ. ಫೋಕಸ್ ಗೈಸ್. ತುಂಬ ಅಂದರೆ ತುಂಬ ಏಜ್ ಆಗ್ತಾ ಇದ್ದಂಗೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಲೈಕ್ ಅದೊಂಥರ ನಿಮ್ಮನ್ನು ಬೇರೆ ಕಡೆಗೆ ತಳ್ಳಿಬಿಡುತ್ತೆ. ಓಕೆ, ಒಂದು ಫೇಲ್ಯೂರ್ ಕೂಡ ತುಂಬ ಪೇಯ್ನ್ ಕೊಡುತ್ತೆ. ಆ ಪೇಯ್ನ್ ನನಗಿವಾಗ ಆಗ್ತಾಯಿದೆ. ಇಷ್ಟು ದಿನ, ಸ್ವಲ್ಪ ದಿನ ಅನ್ಕೋತೀನಿ, ಒಂದು 8-9 ಮಂತ್ಸ್ ಫೇಲ್ಯೂರ್ ಅನ್ನೋದೇ ನೋಡಿರಲಿಲ್ಲ ನನ್ನ ಲೈಫಲ್ಲಿ. ಓಕೆ, ಇವಾಗ ಫೀಲ್ ಆಗ್ತಾಯಿದೆ ಆ ಫೇಲ್ಯೂರು. ಇವಾಗ ಅನಿಸ್ತಾ ಇದೆ ಓಕೆ, ಫೇಲ್ ಆದೊಂದು ಜಾಗದಲ್ಲಿ ನಿಂತಾಗ ಇವಾಗ ನೋಡಿದಾಗ ಬೇರೆ ಥರನೇ ಫೀಲ್ ಆಗ್ತಾಯಿದೆ. ಎಲ್ಲನೂ ನೋಡಿದ್ದೆ ಬಟ್ ಇದೊಂದು ನೋಡಿರಲಿಲ್ಲ. ಓಕೆ, ಸೊ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಓಕೆ, ಈ ಒಂದು ಫೀಲ್ಡಲ್ಲಿ, ಈ ಇಡೀ ವರ್ಲ್ಡಲ್ಲಿ ಏನು ಮಾಡಬಾರ್ದು, ಏನೂ ಮಾಡಿರಲ್ಲ ಯಾರು, ಅದನ್ನು ನಾನು ಮಾಡಬೇಕು ಅಷ್ಟೇ ನನ್ನ ತಲೆಯಲ್ಲಿರೋದು ಈಗ. ಓಕೆ, ವಿನ್ ಆರ್ ಫೇಲ್ ಆರ್ ಸಕ್ಸಸ್ಸೋ ಫೇಲ್ಯೂರೋ ಡಸಂಟ್ ಮ್ಯಾಟರ್. ಪುಷ್ ಮಾಡ್ತಾನೇ ಇರ್ತೀನಿ. ಓಕೆ, ಲಿಟ್ರಲಿ 24 hours ಕೆಲಸ ಮಾಡ್ತೀನಿ.
ಓಕೆ, ಇವತ್ತಾಗಿರೋ ಇಶ್ಯೂಸ್ಗೆ ಲೈಕ್ ನನಗೆ ಆನ್ಸರ್ ಸಿಗ್ತಾ ಇಲ್ಲ, ಏನು ಹೇಳ್ಬೇಕು, ಏನು ಆಗ್ತಾ ಇದೆ. ಓಕೆ, ಸೊ ದಟ್ಸ್ ವೈ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಐ ಆಮ್ ಗೋಯಿಂಗ್ ಟು ಪ್ರೂವ್ ಯು ಗೈಸ್. ಓಕೆ, ಸೊ ನಾನು ಒಂಥರ ತುಂಬ ಅಂದರೆ ತುಂಬ ಸೈಕೋ ನನ್ನ ಮಗ. ಓಕೆ, ಸೊ ನಾನು ಏನು ಬೇಕಾದ್ರೂ ಮಾಡಿಬಿಡ್ತೀನಿ ಸಕ್ಸಸ್ ಬೇಕು ಅಂದರೆ. ಸೊ ಮಾಡಿ ತೋರಿಸ್ತೀನಿ. ಸೊ ಇವಾಗ ಅದು ಮಾತಾಡೋದು ಅಲ್ಲ, ಯಾಕಂದರೆ ಮಾಡಿ ತೋರಿಸ್ದಾಗ ಮಾತಾಡಬೇಕು. ಬಟ್ ಬೇಜಾರಾಗುತ್ತೆ ಅಷ್ಟೇನೆ, ಲೈಕ್ ಏನು ಹೇಳೋದಕ್ಕೆ ಮಾತುಗಳು ಬರ್ತಾ ಇಲ್ಲ. ಆ ಜೋಶ್ ಅನ್ನೋದು ಹೋಗ್ಬಿಟ್ಟಿದೆ. ತುಂಬ ಖುಷಿಯಾಗಿರ್ತಾ ಇದ್ದೆ, ಒಂದೆರಡು ದಿನ ಆ ಜೋಶ್ನೇ ತೆಗೆದುಬಿಟ್ಟಿದೆ. ಅದು ಯಾರು ಕಂಡುಬಿತ್ತೋ ಏನು, ಉಫ್ ಫಕ್ಡ. ಓಕೆ, ಮತ್ತೆ ಗಾಯ್ಸ್, ಓಕೆ ಸಿಗೋಣ 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 ಸಿಗೋಣ. ಓಕೆ, ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.